ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಏನಪ್ಪಾ ವಿಚಾರ ಅಂತ ಹೇಳಿದ್ರೆ, ಈ SIP ಅಥವಾ ಒಂದು ಮನೆ ಎಲ್ಲರ ಕನಸು. ನಮ್ಮ ಫಸ್ಟ್ ಬರೋದೇನೆ ಗಾಡಿ, ಬೈಕು, ಕಾರ್ಗಿಂತ ಫಸ್ಟು ನಾನು ಒಂದು ಮನೆ ಮಾಡಬೇಕು, ಒಂದು ಜಾಗ ಮಾಡಬೇಕು, ಒಂದು ಚಿಕ್ಕ ಸೈಟ್ ತೊಗೋಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಇವಾಗ ಏನಾಗ್ಬಿಟ್ಟಿದೆ, ಇನ್ಸ್ಟಾಗ್ರಾಮಲ್ಲಿ ನಾನು ಜಸ್ಟ್ ಇವಾಗ ನೋಡ್ತಾ ಇದ್ದೆ ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ. ಅವ್ರು ಏನು ಹೇಳ್ತಾ ಇದ್ರು, ಎಕ್ಸಾಂಪಲ್ 1 ಕೋಟಿ ರೂಪಾಯಿದು ಒಂದು ಪ್ರಾಪರ್ಟಿ, 1 ಕೋಟಿದು ಒಂದು ಪ್ರಾಪರ್ಟಿ. ಅದಕ್ಕೆ ನಿಮ್ಮ ಹತ್ರ ಡೌನ್ ಪೇಮೆಂಟು ಒಂದು 20% ಇರುತ್ತೆ. 20 ಲಕ್ಷ ಕಟ್ತೀರಾ, ಇನ್ನು 80 ಲಕ್ಷ ಲೋನ್ ಹಾಕ್ಸ್ಕೊತೀರಾ. 80 ಲಕ್ಷ ಲೋನ್ ಹಾಕ್ಸಿ ತಿಂಗಳಿಗೆ EMI ಅಪ್ರಾಕ್ಸ್ ಒಂದು 65,000ನೋ 70,000 EMI ಬರುತ್ತೆ. ನೀವು ಅದನ್ನು ಕಟ್ಟೋಷ್ಟೊತ್ತಿಗೆ 2 ಕೋಟಿ ಕಟ್ಟಬೇಕು ಬ್ಯಾಂಕ್ ರಿಟರ್ನು. ಅದರಲ್ಲಿ ನೀವು ಡಬಲ್ 1 ಕೋಟಿ ಚಿಲ್ಲರೆನೇ ಬಡ್ಡಿ ಕಟ್ಟಿರ್ತೀರಾ. ನೀವು ಒಂದು 25 ವರ್ಷಕ್ಕೆ ಅದ್ರ ವ್ಯಾಲ್ಯೂನು ನಿಮಗೆ ಅಷ್ಟು ಬೆಳೆದಿರಲ್ಲ, ಮನೆ ವ್ಯಾಲ್ಯೂನು ಅಷ್ಟು ಬೆಳೆದಿರಲ್ಲ, ಪ್ಲಸ್ ಬಾಡಿಗೆನೂ ನಿಮಗೆ ಅಷ್ಟು ಬರಲ್ಲ. ಬರೀ 30,000 ರೂಪಾಯಿ ಬಾಡಿಗೆ ಬರ್ಬೋದು. ನೀವು ಅದ್ರ ಬದಲು ಒಂದು 30,000 ರೂಪಾಯಿ ಬೇಕಂದರೆ ಮನೆ ಬಾಡಿಗೆ ತೊಗೊಂಬಿಡಿ. ಇನ್ನು 30,000 ರೂಪಾಯಿ ಬೇಕಾದ್ರೆ ನೀವು SIP ಮಾಡಿ ಒಂದು 25 ವರ್ಷ ಆದಮೇಲೆ ನಿಮಗೆ ಅದು ಒಂದು 5 ಕೋಟಿನೋ 7 ಕೋಟಿನೋ ಆಗುತ್ತೆ ಅಂತ ಹೇಳ್ತಾಯಿದ್ರು. ನನಗೆ ಅದಕ್ಕೆ ಅಂದರೆ ನನಗೆ ಕನ್ಫ್ಯೂಸನ್ ಆಗಿಬಿಟ್ಟೈತೆ. ಇವಾಗ ನನಗೂ ಆಸೆ ಐತೆ, ಒಂದು ಮನೆ ತೊಗೋಬೇಕು, ನಾನು ಒಂದು ಲೋನಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಐತೆ. ಬಟ್ ಎಲ್ಲರೂ ಲೋನ್ ಬೇಡ ಅಂತಾರೆ. ನಿಜ ಒಪ್ಕೊತೀನಿ. ಈಗಿನ ಪ್ರಪಂಚದಲ್ಲಿ ಲೋನ್ ಇಲ್ಲದೆ ಏನೂ ದಬಕ್ಕಾಗಲ್ಲ, ಅಷ್ಟು ಆಗಿಬಿಟ್ಟಿದೆ. ಲಿಕ್ವಿಡಿಟಿ ಇಲ್ಲ ಯಾರ ಹತ್ರನೂ. ಸುಮ್ಮನೆ ಎಲ್ಲರೂ ಪ್ರತಿಯೊಬ್ಬರಲ್ಲೂ ಸಾಲ ಇದೆ, ಯಾರೂ ತೋರಿಸ್ಕೊಳ್ಳಲ್ಲ. ಒಂದು ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, TV ಎಲ್ಲ ಗಾಡಿಯಿಂದ ಹಿಡಿದು ಎಲ್ಲರೂ ಸಾಲ ಇದರಿಂದನೇ ಎಲ್ಲ ವಸ್ತುನೂ ತೊಗೊಳ್ತಾ ಇದ್ದಾರೆ. ಈಗ ಖರೀದಿ ಮಾಡ್ತಾಯಿದ್ದಾರೆ, ಮುಂಚೆನೂ ಕೂಡ ಖರೀದಿ ಮಾಡಿಬಿಡ್ತಾರೆ ಸ್ವಲ್ಪ ದಿನ ಹೋದರೆ. ಹಂಗಾಗಿದೆ ಪರಿಸ್ಥಿತಿ ಸಾಲದಿಂದ. ಓಕೆ, ನಾನು ಇವಾಗ ಸಾಲ ಮಾಡಿ ತೊಗೋಬೇಕು ಪ್ರಾಪರ್ಟಿ. ಬೇಡ ಇವರು ಹೇಳೋ ಥರ ನಾನು ಆಯಿತು SIPನೇ ಮಾಡ್ತೀನಿ ಅಂತ ಅಂದ್ಕೊತೀನಿ. ನನ್ನೇ ತೊಗೊಳ್ಳಿ ಎಕ್ಸಾಂಪಲ್ಲು. SIPನೇ ಮಾಡ್ತೀನಿ, ನಾನು ಯಾವುದೋ ಪ್ರಾಪರ್ಟಿ ತೊಗೊಳ್ಳಲ್ಲ ಅಂದ್ಕೊಳ್ಳಿ. 1 ಕೋಟಿ ಯಾವುದು ಪ್ರಾಪರ್ಟಿ ತೊಗೊಳ್ಳಲ್ಲ, ಇರೋ ಬಾಡಿಗೆ ಮನೆನೋ ಬಗ್ಗಿದ ಮನೆನೋ ಹಾಕ್ಕೊಂಡು SIPನೇ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನಾನೊಂದು 2 ವರ್ಷಕ್ಕೇ ನೆಗೆದು ಬಿದ್ದೆ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡೋದು ಫ್ಯಾಮಿಲಿಗೆ? ನಾವೇನು ಇದು ಮಾಡೋಕ್ಕಾಗುತ್ತೆ ಫ್ಯಾಮಿಲಿಗೆ? SIP ಕಟ್ಟಿರೋ ಅಮೌಂಟ್ ವಾಪಸ್ ಕೊಡ್ಬೋದು, ಅಥವಾ ಏನೋ ಅದು ಯಾವಾಗೋ ರಿಟರ್ನ್ ಆಗ್ಬೋದು. ಓಕೆ, ಗೊತ್ತಿದ್ರೆ ಫ್ಯಾಮಿಲಿಲಿ ಆಯಿತು ನಾವು ಹೇಳಿರ್ತೀವಿ, ಆ ಟೈಮಿಗೆ ಅವ್ರಿಗೆ ಗ್ಯಾಪ್ನ ಬರಬೇಕಲ್ಲ. ಓಕೆ, ಅದು ಸೆಕೆಂಡ್ರಿ. ಓಕೆ, ಏನೋ ಅದು ಹೆಂಗೋ ಬರುತ್ತೆ ರಿಟರ್ನು. ಆಯಿತು, ನಾವು ಬದುಕಿರೋವರೆಗೂ ಕಟ್ತೀವಿ 25 ವರ್ಷ ಆದಮೇಲೆ. ಈಗ ಆಲ್ರೆಡಿ ನಾನು 33 ವರ್ಷ, 50 ವರ್ಷಕ್ಕೆ ಬದುಕಿದ್ರೂ ಕೂಡ ಅದು ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ. ನಾವು ಬಂದರೂ ನಾವೇನು ಎಂಜಾಯ್ ಮಾಡೋಕ್ಕಾಗಲ್ಲ. ಮಕ್ಳಿಗೆ ಫ್ಯೂಚರ್ಗೆ ಚೆನ್ನಾಗಿರುತ್ತೆ, ಒಪ್ಕೊತೀನಿ. ಅಲ್ಲಿವರೆಗೂ ನಾವು ಜನದ ಹತ್ರ ಹೇಗಿರೋದು, ಎಷ್ಟು ದಿನ ಅಂತ ಬಾಡಿಗೆ ಮನೇಲಿರೋದು? ಜನ ಏನಂತಾರೆ ಗೊತ್ತಾ? ಔಟ್ಲುಕ್ ನೋಡ್ತಾರೆ. ಜನಗಳು ನೋಡೋದು ಇವಾಗ ಔಟ್ಲುಕ್ಕು. ನಿನ್ನ ಹತ್ರ ಕಾರ್ ಐತಾ, ಮನೆ ಐತಾ, ಆಸ್ತಿ ಏನೈತೆ ಅನ್ನೋದೇ ನೋಡ್ತಾರೆ ಹೊರತು ನನ್ನ ಮನಸ್ಸಿನೊಳಗಡೆ ನಾನು ಏನೋ ಮಾಡ್ತಾಯಿದ್ದೀನಿ, SIP ಕಟ್ತಾಯಿದ್ದೀನಿ ಯಾರಿಗೂ ನಮ್ಮ ಅದು ಇಂಡಿಯಾದಲ್ಲಿ, ಅದು ಕರ್ನಾಟಕದಲ್ಲಿ ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ನೀನು SIP ಕಟ್ತಾಯಿದ್ದೀಯ, ಏನು ಮಾಡ್ತಾಯಿದ್ದೀಯ, ಅದು ಯಾವುದು ಸೆಕೆಂಡ್ರಿ. ನೀನು SIP ಅಂದ್ರೂ ಶೇರ್ ಮಾರ್ಕೆಟಾ, ಅದೆಲ್ಲ ಎಷ್ಟು ಚೆನ್ನಾಗಿ ಮುಳುಗೋದ್ರೆ ಹೋಗೋ, ನೀನೇನು ಮಾಡ್ತೀಯ ಅದರಲ್ಲಿ ಅನ್ನೋದೇ ಹೊರತು ಏನಿಲ್ಲ. ಶೇರ್ ಮಾಡಬೇಡಿ ಅಂತ ಹೇಳಲ್ಲ, ಬಟ್ಟು ಮನೆಯೇ ಮಾಡಬೇಡಿ, ನೀವು ಬಾಡಿಗೆ ಮನೆಯಲ್ಲೇ ಇರಿ, SIP ಮಾಡಿ ಅಂತ ಹೇಳೋದು ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ಒಂದು ಚಿಕ್ಕದಾದರೂ ಸರಿ, ಒಂದು 30 ಲಕ್ಷನೇ ಆಗಲಿ, 50 ಲಕ್ಷನೇ ಆಗಲಿ, ಎಷ್ಟಾಗುತ್ತೋ. ಇವತ್ತು ಇಲ್ಲಿಲ್ವಾ ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಮುಂದೆ ಹೋಗಿ ಮಾಡಿ, ಏನು ಸಮಸ್ಯೆ ಇಲ್ಲ. ಈಗ ಪ್ರಪಂಚ ಏನು, ಆಟೋ ಒಂದು ಮೊಬೈಲ್ ಇಟ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೋದು. ಯಾರು 20-30 ರೂಪಾಯಿ 50 ರೂಪಾಯಿ ಕೊಡೋಂಥ ಕಮ್ಮಿ ಕೊಡದೇ ಇರೋಂಥವ್ರು ಯಾರು ಇಲ್ಲ ಇವಾಗ ಆಟೋ. ಅದಕ್ಕೆ ನಾನೇನು ಹೇಳೋದು, ಮೊದಲು ನಿಮ್ಮ ಆಸೆಗಳನ್ನ ಫಿಲ್ ಮಾಡ್ಕೊಳ್ಳಿ. ಒಂದು ಚಿಕ್ಕದೇ ತೊಗೊಳ್ಳಿ, ಕಟ್ಟಿ ಎಷ್ಟಾಗುತ್ತೋ ಅಷ್ಟಕ್ಕೊಂದು ಪ್ಲ್ಯಾನಿಂಗ್ಗಳಿದ್ದಾವೆ. 13 ತಿಂಗಳು EMI ಕಟ್ಟಿ, ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ 25 ವರ್ಷದ EMIನ 10 ವರ್ಷಕ್ಕೋ 15 ವರ್ಷಕ್ಕೋ ತರ್ಬೋದು. ಆ ಥರ ಎಲ್ಲ ನಮಗೆ ಅವಕಾಶಗಳಿದ್ದಾಗ SIP ಮಾಡಿ, ನಾನು ಮಾಡಬೇಡಿ ಅಂತ ಹೇಳಲ್ಲ. ಬಟ್ಟು ಆಸೆ ಕನಸುಗಳನ್ನೆಲ್ಲ ಸಾಯಿಸ್ಬಿಟ್ಟು SIP ಮಾಡಿ ಅನ್ನೋದು ನನಗೆ ಇಷ್ಟ ಇಲ್ಲ. ಯಾಕೆ ಅಂದರೆ ಎಷ್ಟು ದಿನ ಬದುಕಿರ್ತೀವೋ ಏನೋ ಗೊತ್ತಿಲ್ಲ. ಇದ್ದಾಗ ಸ್ವಲ್ಪ ದಿನ ಚೆನ್ನಾಗಿ ಜೀವನ ಮಾಡ್ಬಿಡೋಣ ಅನ್ನೋ ಒಂದು ಮನಸ್ಸು. ಮಕ್ಕಳಿಗೆ ಎಜುಕೇಷನ್ ಕೊಟ್ಟು, ಮಕ್ಕಳಿಗೆ ಅವ್ರು ದುಡ್ಕೊಂಡು ತಿನ್ನೋವಂಥ ಶಕ್ತಿ ಕೊಟ್ಬಿಟ್ರೆ ಸಾಕು. ಹಿಂದಿನ ಕಾಲದಲ್ಲಿ ಅವೆಲ್ಲ ಏನಿತ್ತು ರೀ, ಹಳ್ಳಿಗಳಲ್ಲಿ 3 ಟೈಮ್ ಊಟ ಮಾಡಿದ್ರೆ ಸಾಕು, ನೀನಾದರೆ ಸಾಕು, ನಾಳೆ ನೋಡ್ಕೊಳ್ಳೋಣ. ಇವತ್ತಿನ ಜೀವನ ಮುಗೀತಾ? ತರಕಾರಿ ಅದು ಇದು ಸಣ್ಣ ಪುಟ್ಟ ಬೆಳ್ಕೊಂಡು ನೀರಿಲ್ವಾ? ಹೆಂಗಾದ್ರೂ ಜೀವನ ಮಾಡ್ತಿರ್ಲಿವ? ಅಷ್ಟು ವರ್ಷಗಳಿಂದ ಬರಗಾಲ ಬಂದ್ರೂ ಹಳ್ಳಿಗಳಲ್ಲಿ ಜೀವನ ಮಾಡಲ್ವೇನ್ರಿ? ನನ್ನ ಪ್ರಕಾರ ಹಳ್ಳಿ ಮನೆಗಳಲ್ಲಿ ವ್ಯವಸಾಯ ಮಾಡೋರು 1 ವರ್ಷದ್ದು ವ್ಯವಸಾಯದ್ದು ಅಕ್ಕಿನೋ ಅಥವಾ ರಾಗಿನೋ ಏನೋ ಒಂದು ಸ್ಟಾಕ್ ಮಡಿಕೊಂಡಿರ್ತಾರೆ 1 ವರ್ಷದ ಬೆಳೆಯವರೆಗೂ. ಪ್ರಪಂಚ ಅಷ್ಟೊಂದಂತೂ ಅಧ್ವಾನ ಆಗಲ್ಲ, ಒಂದು ಚೂರಾರು ಏನಾದ್ರು ಒಂಚೂರು ಹಾಗೇ ಆಗುತ್ತೆ. ಎಲ್ಲೋ ಒಂದು 20% 30% ರೈತರಿಗೆ ಸಮಸ್ಯೆ ಜಾಸ್ತಿ ಅನಿಸ್ಬೋದು.
ಒಂದು 70% ಜನಕ್ಕೆ ಒಂದು ವರ್ಷ ಹೆಂಗೋ ತಳ್ಬೋದು. ಕಷ್ಟ ಇದೆ ಇಲ್ಲ ಅಂತಿಲ್ಲ, ಸ್ವಲ್ಪ ಜನ ತಳ್ಬೋದು, ಬದುಕ್ಬೋದು. ಈಗ ಎಲ್ಲರೂ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ನನಗೆ ದುಡ್ಡು ಬೇಕು ಹೆಂಗೆ ದುಡಿಬೇಕು, ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು. ಒಂದು ವಿಚಾರ ತಿಳ್ಕೊಳ್ಳಿ ಸ್ನೇಹಿತರೆ, ನಿಯತ್ತಾಗಿ ನಾವು ದುಡ್ಡು ಮಾಡೋಕ್ಕಾಗಲ್ಲ. ತಲೆ ಮೇಲೆ ಹೊಡೆದು ಮಾಡಬೇಕು. ತಲೆ ಮೇಲೆ ಹೊಡೆದಿದ್ದು ಹಂಗಂದರೆ ಎಷ್ಟೊಂದು ಜನ ತಲೆ ಮೇಲೆ ಹೊಡೆದಿರೋರಪ್ಪ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಅದು ನಿಜಾನೇ, ಬಟ್ ಅದು ಯಾವತ್ತಿದ್ರೂ ಕೊನೆಯಲ್ಲಿ ಅದು ತೋರಿಸುತ್ತೆ, ದೇವರು ಯಾವುದೋ ಒಂದು ಮುಖಾಂತರ ತೋರಿಸುತ್ತೆ. ಅದು ಅರ್ಥ ಆಗಲ್ಲ ಅಷ್ಟೇ ಜನಕ್ಕೆ. ಇಷ್ಟೇ ಸ್ನೇಹಿತರೆ ನಾನು ಹೇಳೋದು. ನಿಮ್ದೇನು ಕನಸಿದೆ ಅದನ್ನು ಫಿಲ್ ಮಾಡ್ಕೊಂಬಿಡಿ. ತೊಗೊಳ್ಳಿ ಒಂದು ಮನೆ, ಸಣ್ಣ ಪುಟ್ಟ ಮನೆ ತೊಗೊಳ್ಳಿ. ಅದ್ರ ಜೊತೆಗೆ ಬೇಕಾದ್ರೆ ನೀವು ದುಡ್ದಿದ್ರಲ್ಲಿ ಒಂದು ಕಾಲು ಭಾಗ SIP ಮಾಡಬೇಡಿ ಅಂತ ನಾನು ಹೇಳಲ್ಲ. ಬಟ್ ಪೂರ್ತಿ SIPನೇ ಮಾಡಿಕೊಂಡು ನೀವು 25 ವರ್ಷ ಆದಮೇಲೆ 7 ಲಕ್ಷ ಬರುತ್ತೆ, 8 ಕೋಟಿ ಬರುತ್ತೆ, 5 ಕೋಟಿ ಬರುತ್ತೆ, 10 ಕೋಟಿ ಬರುತ್ತೆ ಅನ್ನೋದನ್ನು ನಂಬ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಈಗಿರೋ ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡಿಕೊಂಡು ನಾವು ಎಷ್ಟು ದುಡಿತಾ ಇದ್ದೀವಿ, 10,000 ದುಡಿತಾ ಇದ್ದೀವಾ, 5,000 ಮನೆ ಖರ್ಚಿಗೆ ಯೂಸ್ ಮಾಡ್ಕೊಳ್ಳಿ, 5,000 ಆದರೆ ಸೇವ್ ಮಾಡಿ. ಇಲ್ಲ SIP ಮಾಡ್ತೀರಾ, ಒಂದು 2,000 1,000 SIP ಮಾಡ್ಕೊಳ್ಳಿ, ಇನ್ನು ಮಿಕ್ಕಿದ್ದನ್ನು ಏನೋ ಮಾಡ್ಕೊಳ್ಳಿ. ಬಟ್ ಇವೆಲ್ಲ ನಮ್ಗೆ ಅನುಭವ ಇಲ್ಲ. ದೊಡ್ಡವರೆಲ್ಲ 20 ವರ್ಷ ಹಿಂದಗಡೆ ಮಾಡಿದವರೆಲ್ಲ ಇವತ್ತು ಚೆನ್ನಾಗಿದ್ದಾರೆ. ಬಟ್ ಏನಾಗುತ್ತೆ ಪ್ರಪಂಚ ಏನು SIPದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕೆಳಗಡೆ ಹೇಳ್ಬಿಡ್ತಾರಲ್ಲ, ಅದೆಲ್ಲ ಭಯ ನಮಗೆ. ಇಷ್ಟೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಿ ಬರೀ SIP ಮಾಡ್ಕೊಂಡೋಗಿ ನಾಳೆ ದಿನ ಏನಾದರೂ ಅದು ನಮಗೇನು ಅಂತಲೇ ಮರ್ತೋಗ್ಬಿಟ್ರೆ, ಈಗ ಎಕ್ಸಾಂಪಲ್ ಏನೋ ಕ್ರಿಕೆಟ್ ಬಾಲೋ ಏನೋ ಒಂದು ಬ್ಯಾಟ ಹೊಡೆದ್ಬಿಟ್ಟು ನಮಗೆ ಜ್ಞಾನ ಇದಾಗ್ಬಿಟ್ರೆ, ಅದು SIP ಇದು ಏನೂ ಗೊತ್ತೇ ಆಗಿಲ್ಲ ಡೀಟೇಲು ಅಂದರೆ ಯಾರಿಗೂ ಗೊತ್ತದು. ಸತ್ತಿದೀವ ಬದುಕಿದೀವ ಅವರೇ ಬಂದು ಕೊಡ್ತಾರ ಅನ್ನೋದು ನನಗೆ ಅವೆಲ್ಲ ಗೊತ್ತಿಲ್ಲ ಸ್ನೇಹಿತರೆ. ದಯವಿಟ್ಟು ಯಾರಿಗೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೂ ನಾನು ಏನೇನೋ ಅಂದ್ಕೊಂಡಿದ್ದೀನಿ ಅವೆಲ್ಲ ಮಾಡೋಣ. ಬಾಯ್ ಸ್ನೇಹಿತರೆ.